ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಿಸ್ಟಿಕ್ ಏರಾ ಚಾನಲ್. ಇವತ್ತಿನ ಒಂದು ವಿಡಿಯೋ, ನೀವು ಮತ್ತು ನಿಮ್ಮ ಹೃದಯಕ್ಕೆ ಹತ್ತಿರವಾದ ವ್ಯಕ್ತಿಯ ನಡುವೆ ಯಾರಾದರೂ ಮೂರನೇ ವ್ಯಕ್ತಿ ಬಂದಿದ್ದಾರಾ ಅಥವಾ ಬರೋ ಸಾಧ್ಯತೆ ಇದೆಯಾ ಅನ್ನೋದು ಆಗಿರುತ್ತೆ. ಈ ವಿಡಿಯೋದಲ್ಲಿ ಆ ಒಂದು ಕ್ಲಾರಿಟಿನ ನಾವು ಕೊಡ್ತಾ ಇದ್ದೇವೆ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೀವನಕ್ಕೆ ರಿಸನೇಟ್ ಆದರೆ ಮಾತ್ರ ಈ ಮಾಹಿತಿಯನ್ನು ತೆಗೆದುಕೊಳ್ಳಿ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಈ ವಿಡಿಯೋದಲ್ಲಿ ಕೊಟ್ಟಿರೋ ನಂಬರ್ನಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಈ ವಿಡಿಯೋ ಯಾವ ದಿನ ನೋಡ್ತಿರೋ ಆ ದಿನಕ್ಕೆ ಇದು ಅಪ್ಲೈ ಆಗುತ್ತೆ. ಇದು ಯಾವುದೇ ಒಂದು ದಿನಕ್ಕೆ ಸೀಮಿತ ಆಗಿರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನನ್ನ ಪ್ರೊಫೈಲನ್ನು ಫಾಲೋ ಮಾಡೋದನ್ನು ಖಂಡಿತ ಮರಿಬೇಡಿ. ಈಗ ಕ್ಷಣಕಾಲ ಕಣ್ಣು ಮುಚ್ಚಿ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಯೂನಿವರ್ಸ್ಗೆ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿ. ನಮ್ಮ ಸಂಬಂಧದೊಳಗೆ ಯಾರಾದರೂ ಮೂರನೇ ವ್ಯಕ್ತಿ ಇದ್ದಾರಾ ಅಥವಾ ಬರೋ ಸಾಧ್ಯತೆ ಇದೆಯಾ? ಇದ್ದರೆ ದಯವಿಟ್ಟು ಒಂದು ಸ್ಪಷ್ಟ ಸೂಚನೆ ಕೊಡು ಅಂತ ಯೂನಿವರ್ಸನ್ನು ಕೇಳ್ಕೊಳ್ಳಿ. ಈ ಒಂದು ಪಾಸಿಟಿವ್ ಎನರ್ಜಿ ನೀವು ಪಡ್ಕೋಬೇಕು ಯೂನಿವರ್ಸ್ ಕಡೆಯಿಂದ ಅನ್ನೋದಾದರೆ ಈ ಕಮೆಂಟ್ ಬಾಕ್ಸ್ನಲ್ಲಿ ಡಿಯರ್ ಯೂನಿವರ್ಸ್ ಐ ಲವ್ ಯು ಅಂತ ಕಮೆಂಟ್ ಮಾಡಿ. ಈಗ ನಾನಿಲ್ಲಿ 3 ಕಾರ್ಡ್ಗಳ ಆಯ್ಕೆಯನ್ನು ಕೊಡ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ. ಇದು ಖಂಡಿತ ಒಂದು ಪಾಸಿಟಿವ್ ಕಾರ್ಡ್ ಆಗಿದೆ. ನಿಮ್ಮ ಜೀವನದಲ್ಲಿ ಮೂರನೇ ವ್ಯಕ್ತಿ ಖಂಡಿತ ಇಲ್ಲ. ಬರೋ ಒಂದು ಪ್ರಭಾವ, ಒಂದು ಎನರ್ಜಿ ಕೂಡ ತುಂಬಾ ಕಡಿಮೆ ಆಗಿ ಕಾಣಿಸ್ತಾ ಇದೆ. ನಿಮ್ಮ ಸಂಬಂಧದಲ್ಲಿ ಪಾಸಿಟಿವಿಟಿ ತುಂಬ ಕಾಣಿಸ್ತಾ ಇದೆ. ನೀವು ಓಪನ್ ಮೈಂಡೆಡ್ ಆಗಿ ಕಮ್ಯುನಿಕೇಷನ್ ಮಾಡೋದ್ರಿಂದ ತುಂಬ ಒಂದು ಸಂಬಂಧ ಇನ್ನೂ ಸ್ಟ್ರಾಂಗ್ ಆಗಿ ಉಳಿಯುತ್ತೆ. ನಿಮ್ಮ ಸಂಬಂಧದಲ್ಲಿ ಪಾಸಿಟಿವ್ ಎನರ್ಜಿ, ಕ್ಲಾರಿಟಿ ಮತ್ತು ಸಂತೋಷ ಕಾಣಿಸ್ತಾ ಇದೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಸಾಮಾನ್ಯವಾಗಿ ಇಲ್ಲಿ ಮೂರನೇ ವ್ಯಕ್ತಿ ಇದ್ದಾರೆ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಹಾಗಂದರೆ ಅವ್ರಿಗೆ ಡೈರೆಕ್ಟಾಗಿ ಒಂದು ರಿಲೇಷನ್ಶಿಪ್ ಇಲ್ಲದೆ ಇರ್ಬೋದು. ಈಗ ಅವರ ಹಳೆಯ ಒಂದು ಯಾವುದೋ ಸಂಬಂಧ ಮತ್ತೆ ಅವರಿಗೆ ಬರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇವರು ಒಬ್ಬರ ಜೊತೆಲಿ ಎಮೋಷ್ನಲಿ ಸ್ವಲ್ಪ ಕನೆಕ್ಟ್ ಆಗಿರೋ ರೀತಿ ಕಾಣಿಸ್ತಾ ಇದ್ದಾರೆ. ಆದರೂ ಇದು ಡೇಂಜರಸ್ ಆದ ಸಂಬಂಧ ಖಂಡಿತ ಅಲ್ಲ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ ಈ ಕಾರ್ಡ್ ನೀವು ತುಂಬಾ ಯೋಚನೆ ಮಾಡ್ತಿದ್ದೀರಾ. ಯಾವುದರಲ್ಲೋ ಒಂದು ಇನ್ಸೆಕ್ಯೂರಿಟಿ ಫೀಲ್ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ತುಂಬ ಓವರ್ ಥಿಂಕಿಂಗು, ಒಂದು ಭಯ ಅನ್ನೋದು, ಯಾರನ್ನೋ ಕಳ್ಕೊಳ್ತೀರಿ ಅನ್ನೋ ಒಂದು ಭಯ ಈ ಒಂದು ಕಾರ್ಡಿಂದ ಗೊತ್ತಾಗ್ತಾ ಇದೆ. ನೀವು ತುಂಬಾ ಪೊಸೆಸಿವ್ ಅಂತ ಕಾಣಿಸ್ತಾ ಇದೆ. ಆದರೆ ನೀವು ಪ್ರೀತಿಸುವಂಥ ವ್ಯಕ್ತಿನ ಪದೇ ಪದೇ ಕಂಟ್ರೋಲ್ ಮಾಡಲಿಕ್ಕೆ ಖಂಡಿತ ಪ್ರಯತ್ನ ಪಡಬೇಡಿ. ಅದರಿಂದ ಸಂಬಂಧ ಹಾಳಾಗುತ್ತೆ. ಓಪನ್ ಆಗಿ ಎಲ್ಲದನ್ನು ಕೂಡ ಮಾತಾಡಿ, ಅವರನ್ನು ನಂಬಿ. ಅವರು ಖಂಡಿತ ನಿಮ್ಮ ಭಾವನೆಯನ್ನು ಅರ್ಥ ಮಾಡ್ಕೊಳ್ತಾರೆ. ಧನ್ಯವಾದಗಳು. ಶುಭ ದಿನ.